ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಾಡ್ತಾ ಇರೋದು ಮೈಸೂರು ಪಾಕ್. ಇದು ತುಂಬ ಟೇಸ್ಟಿ, ಸೇಮ್ ಬೇಕ್ರಿ ಸ್ಟೈಲಲ್ಲೇ ಬರುತ್ತೆ. ಸೊ ಹಾಗಾಗಿ ಯಾರೆಲ್ಲ ನೋಡ್ತಿದ್ದೀರಾ ಇಲ್ಲಿವರೆಗೂ ಹೊಸಬರು ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇವಲ ಮೂರೇ ಸಾಮಗ್ರಿಗಳಿದ್ರೆ ಸಾಕು ಫ್ರೆಂಡ್ಸ್. ತುಂಬ ಟೇಸ್ಟಿಯಾದಂತಹ ಮೈಸೂರು ಪಾಕನ ಮನೆಯಲ್ಲೇ 15 ನಿಮಿಷದಲ್ಲಿ ತಯಾರಿಸ್ಕೋಬೋದು. ಅದನ್ನು ನೋಡೋಣ. ಈಗ ನಾನು ಈ ಸೌಟಿಂದ 1.5 ಸೌಟಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಆ ಕಡಲೆ ಹಿಟ್ಟಿಗೆ 1 ಸೌಟಷ್ಟು ಎಣ್ಣೆಯನ್ನು ತೊಗೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹೊಸದಾಗಿ ಮಾಡೋರು ಈ ರೀತಿ ಕಲಿಸಿ ತೊಗೊಳ್ಳಿ. ಇಲ್ಲಾಂದರೆ ನಾವು ಡೈರೆಕ್ಟ್ ಕಡಲೆ ಹಿಟ್ಟನ್ನೇ ಆಣ ಮಾಡಿದಂಥ ಪಾಕ ಮಾಡಿರ್ತೀವಲ್ಲ, ಪಾಕಕ್ಕೂ ಹಾಕ್ಬೋದು. ಸೊ ಅದು ಬಿಸಿ ಇರುವಾಗ ಅದರಲ್ಲಿ ಗಂಟು ಆಗ್ಬೋದು ಅನ್ನೋದಕ್ಕೋಸ್ಕರ ನಾವು ಮೊದಲೇ ಕಡಲೆ ಹಿಟ್ಟಿಗೆ ಈ ರೀತಿ ಎಣ್ಣೆ ಮಿಕ್ಸ್ ಮಾಡಿಟ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬೇಕಾದ್ರೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊತಿದ್ದೀನಿ. ಪಾತ್ರೆಗೆ ನಾವು ಎಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿರ್ತೀವಲ್ಲ ಅದೇ ಮೆಜರ್ಮೆಂಟ್ ಸಮ ಅಳತೆಯಲ್ಲಿ ನಾವು ಸಕ್ಕರೆಯನ್ನು ತೊಗೋಬೇಕು. ಸಕ್ಕರೆಯನ್ನು ತೊಗೊಂಡು ಇದೇನಪ್ಪ ಸಕ್ಕರೆ ಬದಲು ಏನೋ ಹಾಕಿದ್ರು ಅಂದ್ಕೊತೀರಾ? ಇಲ್ಲ ಫ್ರೆಂಡ್ಸ್, ಇದು ಗಸಿಗೆ ಹುಣ್ಣಿಮೆಯಲ್ಲಿ ಉಳಿದಂತಹ ಆರತಿಗಳು, ಅದು ಕೂಡ ಸಕ್ಕರೆಯಲ್ಲಿ ಮಾಡಿರೋದ್ರಿಂದ ವೇಸ್ಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಸೊ ನೀವು ಮನೆಯಲ್ಲಿ ಆರತಿ ಇದ್ದರೆ ನೋಡಿರಿ, ಇವಾಗಲೇ ಟ್ರೈ ಮಾಡಿ ನೋಡಿರಿ, ತುಂಬ ಟೇಸ್ಟಿಯಾಗಿರ್ತಕ್ಕಂಥ ಮೈಸೂರು ಪಾಕ ರೆಡಿ ಆಗುತ್ತೆ. ಇವಾಗ ನಾನು ಆಣ ರೆಡಿ ಆಯಿತು. ಆಣ ಒಂದೆಳೆ ಪಾಕ ಬರಬೇಕು. ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಳ್ಳಿ, ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ. ಆ ಬಂದಂಥ ಆಣಕ್ಕೆ ನಾನು ಕಲಿಸ್ಕೊಂಡಂತಹ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಕಡಲೆ ಹಿಟ್ಟು ಹಾಕಿ ಕೈ ಬಿಡದೆ ತಿರುಗಿಸ್ಬೇಕು ಫ್ರೆಂಡ್ಸ್. ಇದನ್ನು ಮಾಡುವಾಗ ಬೇರೆ ಕಡೆ ಗಮನ ಇರಬಾರ್ದು, ನಮ್ಮದು ಮೈಸೂರು ಪಾಕ ಮೇಲೇ ಇರಬೇಕು. ಇವಾಗ ನೋಡಿರಿ, ನಮ್ಮದು ಹಿಟ್ಟು ಪಾಕದಲ್ಲಿ ಎಷ್ಟು ಚೆನ್ನಾಗಿ ಹೊಂದ್ಕೊಳ್ತಾ ಇದೆ ಅಂತ. ಇದೇ ರೀತಿ ಕೈ ಬಿಡದೆ ಇರೋ ಮೈಸೂರು ಪಾಕ ರೆಡಿ ಆಗೋವರೆಗೂ ಕೂಡ ನಾವು ಕೈ ಆಡಿಸ್ತಾನೇ ಇರಬೇಕು. ಅದರಲ್ಲಿ ನಾವು ಚೆನ್ನಾಗಿ ತಿರುಗಿಸಿ ತೊಗೋಬೇಕು. ಮಿಕ್ಸ್ ಮಾಡಿ ತೊಗೊಂಡ ನಂತರ ಇದರಲ್ಲಿ ಒಂದು ಟ್ರಿಕ್ ಏನಪ್ಪ ಅಂದ್ರೆ, ಅದು ಹುದುಗಿ ಬರೋಕೆ ಅಥವಾ ಗೂಡು ಕಟ್ಕೊಂಡು ಬರುತ್ತಾ ಅಂತಾರೆ. ಅಂದ್ರೆ ಮಧ್ಯದಲ್ಲಿ ಗ್ಯಾಪ್ ಅಂತ ಬರುತ್ತೆ ನೋಡಿರಿ ಮೈಸೂರು ಪಾಕಲ್ಲಿ. ಆ ರೀತಿ ಬರ್ಬೇಕಂದ್ರೆ ಪಕ್ಕದಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಇಟ್ಕೊಂಡಿರಿ. ಆವಾಗವಾಗ ಬಿಸಿ ಎಣ್ಣೆ ಇದಕ್ಕೆ ಹಾಕಿ ಮಾಡೋದ್ರಿಂದ ಇದು ಉಬ್ಬಿ ಬಬಲ್ಸ್ ಥರ ಬರ್ತೈತಿ. ಸೊ ಅದೇ ಗೂಡು ಥರ ಬರ್ತೈತಿ. ಸೊ ಜೇನು ಗೂಡು ಥರ ಬರ್ತೈತಿ. ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿದರೆ ಅಂದರೆ ಪ್ರತಿದಿನ ನನಗೆ ಹೇಳ್ತೀರಾ ನೀವು, ಇದೇ ರೀತಿ ಬಂತು ನಮ್ಮದು ಮೈಸೂರು ಪಾಕು. ಕೊನೆಯಲ್ಲಿ ನೋಡ್ತಿರ್ಬೋದು ನೀವು ಯಾವ ರೀತಿ ಗುಳ್ಳೆ ಬರ್ತಾ ಇದೆ ಅಂತ. ಅದೇ ಗೂಡು ಥರ ಬರೋದು ಮೈಸೂರು ಪಾಕಲ್ಲಿ. ಮೇನ್ ಇದಕ್ಕೆ ಟಿಪ್ಸ್ ಏನಪ್ಪ ಅಂದರೆ, ನಾವು ಈ ರೀತಿ ಮಿಕ್ಸ್ ಮಾಡುವಾಗ ನಾವು ಅದಕ್ಕೆ ಬಿಸಿ ಎಣ್ಣೆ ಅಥವಾ ಬಿಸಿ ತುಪ್ಪದ ಹಾಕಬೇಕು. ನಾನು ಬರೀ ಎಣ್ಣೆ ಹಾಕ್ತಿದ್ರಿಂದ ಲಾಸ್ಟಲ್ಲಿ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ನೀವು ಮನೆಯಲ್ಲಿ ಎಣ್ಣೆಯಲ್ಲೇ ಮಾಡಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ತುಪ್ಪ ಇದ್ದರೆ ತುಪ್ಪದಲ್ಲಿ ಮಾಡಿ, ಅದು ಸೂಪರ್ ಟೇಸ್ಟಿಯಾಗಿರ್ತೈತಿ. ಇದೇ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡೋದನ್ನು ಮರಿಬೇಡಿ. ಅದ್ರ ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿಯವರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಮ್ಮದು ಮೈಸೂರು ಪಾಕ್ ರೆಡಿ ಆಗ್ತಾಯಿದೆ ನೋಡಿರಿ, ಯಾವ ರೀತಿ ಉದುಗಿ ಬರ್ತಾಯಿದೆ. ನಾನು ತೋರಿಸ್ತಾ ಇದ್ದೀನಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ನಾವು ಬೇಕ್ರಿಯಲ್ಲಿ ಹೋಗಿ ತರೋದಕ್ಕಿಂತ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಇದೇ ರೀತಿ ನೀವು ಕೈ ಬಿಡದ ರೀತಿಯಲ್ಲಿನ ಚೆನ್ನಾಗಿ ಅದನ್ನು ಅವಾಗ ಮಿಕ್ಸ್ ಮಾಡ್ತಿರ್ಬೇಕು. ಅವಾಗವಾಗ ಬಿಸಿ ಎಣ್ಣೆ ಹಾಕ್ತಾನೇ ಇರಬೇಕು. ಸೊ ಇವಾಗ ನಮ್ಮದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಕ್ಕೆ ಬಂತು. ಕಂಪ್ಲೀಟ್ ಆದ ನಂತರ ನಾವು ಆಲ್ರೆಡಿ ಮೊದಲೇ ಒಂದು ತಟ್ಟೆ ಅಥವಾ ಟ್ರೇಕ್ಕೆ ನಾವು ಎಣ್ಣೆ ಹಚ್ಚಿ ಅಥವಾ ತುಪ್ಪ ಹಚ್ಚಿ ಇಟ್ಕೊಂಡಿರಬೇಕು. ಇಟ್ಕೊಂಡ ನಂತರ ಅದಕ್ಕೆ ನಾವೀಗ ಶಿಫ್ಟ್ ಮಾಡೋಣ. ಫೈನಲಿ ರೆಡಿ ಆಯ್ತು ನೋಡಿರಿ. ಈ ರೀತಿ ಬರಬೇಕು ನಮ್ಮದು. ಈ ರೀತಿ ಬಂದಾಗ ನಾವು ಈಗ ಒಂದು ತಟ್ಟೆಗೆ ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ, ಅದಕ್ಕೆ ಶಿಫ್ಟ್ ಮಾಡಿದ್ದೀನಿ ನೋಡಿರಿ. ಸೂಪರ್ ಟೇಸ್ಟಿಯಾದಂತಹ ಮೈಸೂರು ಪಾಕ್ 10 ನಿಮಿಷನೂ ಬೇಕಾಗಲ್ಲ. ನೀವು ಎಲ್ಲ ಸಾಮಗ್ರಿಗಳು ರೆಡಿ ಇದ್ದರೆ. ನಾವು ಬೇಕ್ರಿಗೆ ಹೋಗಿ ಬರ್ಬೇಕಂದ್ರೆ ಮಿನಿಮಮ್ ಅಂದ್ರೆ ಒಂದು 15-20 ನಿಮಿಷ. ಅವ್ರು ನಮ್ಗೆ ಕೊಟ್ಟು ಕಳ್ಸೋಕ್ಕೆ ಒಂದು 10 ನಿಮಿಷ, ಒಂದು ಅರ್ಧ ತಾಸು ಮೇಲೆ ಹೋಗುತ್ತೆ. ನಾವು ಮನೆಯಲ್ಲೇ ಇದೇ ರೀತಿ ಒಂದು 15 ನಿಮಿಷದಲ್ಲಿ ಮಾಡ್ಕೊಂಡು ತಿನ್ಬೋದು. ಸೊ ಹುಳ ಯಾಕೆ ಬರ್ತಿದೆ ಅಂದರೆ, ನಾನು ಲೈಟ್ ಬೆಳಕಿಲ್ಲ ಅನ್ನೋದಕ್ಕೋಸ್ಕರ ಲೈಟಿನ ಕೆಳಗಡೆ ಬಂದಿದ್ದೆ. ಸೊ ಹಾಗಾಗಿ ಅದಕ್ಕೂ ಕೂಡ ಮೈಸೂರು ಪಾಕ್ ತಿನ್ನೋ ಆಸೆ ಆಗಿದೆ. ಬನ್ನಿ ಫ್ರೆಂಡ್ಸ್, ನೋಡಿ ನಮ್ಮದು ಸೂಪರ್ ಟೇಸ್ಟಿಯಾದಂಥ ಮೈಸೂರು ಪಾಕ್ ರೆಡಿ. ತೋರಿಸ್ತಾ ಇದ್ದೀನಿ ನೋಡಿರಿ. ಇವಾಗ ಕಟ್ ಮಾಡಿ ಯಾವ ರೀತಿ ಬಂದಿದೆ ಅಂದರೆ, ಹೌದಾ, ಸೋ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಮೈಸೂರು ಪಾಕ್. ನೀವು ಕೂಡ ನೋಡಿರಿ ಹೇಗಿದೆ ಅಂತ. ಇದರಲ್ಲೇ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ನಾವು ಕೇವಲ 1.5 ಕಪ್ಪಲ್ಲಿ ಒಂದು ಅರ್ಧ kg ಅಷ್ಟು ಮೈಸೂರು ಪಾಕ್ ರೆಡಿ ಆಯಿತು.
ನೀವೊಂದು ಇನ್ನೊಂದು 2 ಚಮಚ ಜಾಸ್ತಿನೇ ತೊಗೊಂಡ್ಬಿಟ್ರೆ 1 kg ಮೈಸೂರು ಪಾಕ್ ದಿಢೀರಾಗಿ ನಾವು ಮನೆಯಲ್ಲೇ ತಯಾರಿಸ್ಬೋದು. ಬೇಕ್ರಿಯಲ್ಲಿ ಏನೇನು ಏನೇನಂದರೆ ಬೇರೆ ಆಯಿಲ್ ಹಾಕಿರ್ತಾರೆ ಅಷ್ಟೇ. ಮನೆಯಲ್ಲಿ ತುಪ್ಪ ಹಾಕಿ ತಯಾರಿಸಿರಂತೂ ಯಾವುದಾದ್ರೂ ಬರ್ತ್ಡೇ ಫಂಕ್ಷನ್ ಇರ್ಬೋದು, ವೆಡ್ಡಿಂಗ್ ಆ್ಯನಿವರ್ಸರಿ, ಹಲವಾರು ಫಂಕ್ಷನ್ಗಳು ಬರ್ತಾವೆ. ಗೆಸ್ಟ್ ಬರ್ತಾರೆ ದಿಢೀರಂತ ಬಸ್ ಸ್ಟ್ಯಾಂಡಲ್ಲಿ ಬಂದಿದ್ದೀವಿ ಹಲೋ ಅಂದ ತಕ್ಷಣ ನೀವು ಇದನ್ನು ಮಾಡ್ಬೋದು. ಎಲ್ಲ ಮನೆ ಮಂದಿಗೆಲ್ಲ ನೀವು ಏನಾಗ್ತೀರಾ, ಫೇವ್ರೇಟ್ ಆಗ್ತೀರಾ. ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡೋದನ್ನು ಮರಿಬೇಡಿ. ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮ್ಮದು ಜೇನುಗೂಡಿನಂತಹ ಸಾಫ್ಟ್ ಆದಂತಹ ಟೇಸ್ಟಿ ಆದಂತಹ ಮೈಸೂರು ಪಾಕ್ ರೆಡಿ ಆಯಿತು. ಇಲ್ಲಿವರೆಗೂ ಯಾರೆಲ್ಲ ನೋಡಿದ್ದೀರಾ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.